ಫ್ರೆಂಡ್ಸ್, ನಾನು ಈ ದಿನ ಮ್ಯಾಂಗೋ ಲಸ್ಸಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾವು ಯಾವಾಗೂ ಲಸ್ಸಿನ ಅಂಗಡಿನಲ್ಲಿ ಬೇಕ್ರಿನಲ್ಲಿ ಕೊಂಡ್ಕೊಂಡು ಕುಡಿಯೋದಕ್ಕಿಂತ ಮನೆಯಲ್ಲಿ ಒಂದು ಸರಿ ಮಾಡಿ ಏನು ಸೂಪರ್ ಟೇಸ್ಟ್ ಇರುತ್ತೆ ಗೊತ್ತಾ. ನ್ಯಾಚುರಲಾಗಿ ನಿಮ್ಮ ಮನೇಲಿ ಏನು ಸಾಮಗ್ರಿಗಳಿದೆ, ಏನು ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸು ಇವೆಲ್ಲವನ್ನು ಸಹ ಹಾಕ್ಕೊಂಡು ಮಾಡ್ಕೋಬೋದು. ಮತ್ತು ಹೆಲ್ತಿ ಕೂಡ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡಿ ತೋರಿಸ್ತೀನಿ. ಈಗ ಸೀಸನ್ ಅಲ್ವಾ, ಹಂಗಾಗಿ ಒಂದು ಸರಿ ನೀವು ಸಹ ಮಾಡ್ಕೊಂಡು ಎಂಜಾಯ್ ಮಾಡಿ. ನೋಡಿ, ನಾನು ಮಾವಿನ ಹಣ್ಣು ತೊಗೊಂಡಿದ್ದೀನಿ, ನಂತರ ಮೊಸರು, ನಂತರ ಡ್ರೈ ಫ್ರೂಟ್ಸು. ನಿಮ್ಮಲ್ಲಿ ಏನೇನಿದೆ ಎಲ್ಲವನ್ನು ಸಹ ಹಾಕ್ಬೋದು. ಹಾಕ್ತೇನೂ ಸಹ ಹಾಗೆ ಕುಡಿಬೋದು. ಮ್ಯಾಂಗೋ, ಮೊಸರು, ಸಕ್ಕರೆ ಇಷ್ಟನ್ನು ಸೇರಿಸ್ಬಿಟ್ಟು ಮಾಡ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ. ಹಾಗೆ ನಂತರ ಅದಕ್ಕೆ ನೋಡಿ ಬಾದಾಮ್ ತಗೊಂಡಿದ್ದೀನಿ. ಅದನ್ನು ಕೆಲವನ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀನಿ. ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಇವಿಷ್ಟನ್ನು ಸಹ ಸೇರಿಸ್ತೀನಿ. ಬೇಕಿದ್ದಲ್ಲಿ ಸ್ವಲ್ಪ ವಾಟ್ರ್ ಸೇರಿಸ್ತೀನಿ. ಅಷ್ಟೇ ಸಾಕು ಈ ಲಸ್ಸಿನ ಮಾಡಲಿಕ್ಕೆ. ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ. ಮತ್ತು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 4 ಮಾವಿನ ಹಣ್ಣುಗಳನ್ನು ಪೀಸ್ ಮಾಡಿ ಹಾಕಿದ್ದೀನಿ ನೋಡಿ. ಈಗ ನಾನು ಇದಕ್ಕೆ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಒಂದು ಬಟ್ಲು ಸೇರಿಸಿದ್ದೀನಿ ಫ್ರೆಂಡ್ಸ್. ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲು ಸೇರಿಸಿದ್ದೀನಿ, ಸಾಕು. ಮತ್ತು ಇದಕ್ಕೆ ಏಲಕ್ಕಿ ಹಾಕ್ತಾಯಿದ್ದೀನಿ. ಇಲ್ಲಿ 5 ಏಲಕ್ಕಿಗಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸಕ್ಕರೆ ಸೇರಿಸ್ತಾಯಿದ್ದೀನಿ. ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಸೇರಿಸಿ. ನಾನು 2 ಸ್ಪೂನನ್ನು ಸೇರಿಸ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ವಾಟರ್ ಸೇರಿಸ್ತಾಯಿದ್ದೀನಿ, ಇಲ್ಲಾಂದ್ರೆ ತೀರ ಗಟ್ಟಿಯಾಗುತ್ತೆ ಅದು. ಅದಕ್ಕೋಸ್ಕರ ನಾನು ಇದಿಷ್ಟನ್ನು ಇವಾಗ ಮಿಕ್ಸಿ ಮಾಡ್ತೀನಿ. ಇದಿಷ್ಟನ್ನು ಇವಾಗ ನಾನು ಮಿಕ್ಸಿ ಮಾಡ್ತೀನಿ ನೋಡಿ. ಇವಾಗ ಇದು ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂತ, ನ್ಯಾಚುರಲ್ ಕಲರು ಎಷ್ಟು ಸೂಪರ್ ಆಗಿದೆ ಅಂತ. ಇವಾಗ ನಾನು ಇದನ್ನು ಲೋಟಕ್ಕೆ ಹಾಕ್ತೀನಿ. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಹಾಕಿ ಇದ್ರೂ ನಡೀತೇವೆ ಫ್ರೆಂಡ್ಸ್. ನಿಮ್ಮ ಹತ್ರ ಇಲ್ಲ ಅಂದರೆ ಹಾಗೆ ಕುಡಿಯೋದು, ಏನಾಗಲ್ಲ. ಫ್ರೆಂಡ್ಸ್, ನಾನು ಇವಾಗ ಮ್ಯಾಂಗೋ ಲಸ್ಸಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಖುಷಿ ಪಡಿ, ಚೆನ್ನಾಗಿ ಕುಡಿಯಿರಿ. ಹಾಗೆ ಮರೆಯದೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.